ನಿಮ್ಮೆಲ್ಲರದು ಕಾಲ್ ಹಿಡಿದು ಹೇಳ್ತೀನಿ ನಾನು. ಚಳಿ ಕೂಡ ಇವತ್ತೆಲ್ಲರೂ ಬಿಟ್ಟು ಬಿಡ್ಬೇಕು. ಇವತ್ತಿನ ಹಿಡಿದು ಯಾರೇ ಕದ್ದು ಮಟ್ಗ ಆಡ್ತೀರಿ, ಯಾರೇ ಕದ್ದು ಮಟ್ಗ ಆಡ್ತೀರಿ, ನಿಮ್ ಹೆಂಡ್ರ ಮಕ್ಕಳ ಮೈಲಾಗ ಮಣ್ಣು ಹಾಕೋರು ಯಾರು ಹೇಳ್ತೀರಂದ್ರ ಅಲ್ಲೇ ಕುತ್ತಲ್ಲೇ ಹಾಡ್ಕೊಂಡು ಅಪ್ಪವ್ರ ಪಾದ ಅಂತ ತಿಳ್ಕೊಂಡು ಹಡಿ ಹೊಡ್ರಿ. ಇವತ್ತಿನ ಮಟ್ಗ ಆಡೋದು ಬಿಡ್ಬೇಕು. ಮೊಬೈಲ್ ರಮ್ಮಿದೊಳಗ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳತ್ತಾರ, ಲಕ್ಷಾಂತರ ರೂಪಾಯಿ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ್ ಶೇರ್ ಕಮೆಂಟ್ ಮಾಡೋರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ನಾ ಕಡಿಮೆನ. MLA ಆಗಿ ಆರಿಷ್ ಬಂದ ಮ್ಯಾಗ ಸ್ವಲ್ಪ ಜನರದ್ದು ಹೇಳ್ತಾನೆ, ನಾವು ನೆಕ್ಸ್ಟ್ ಮುಂದಿನ ಸಾರಿ ಆರಿಷ್ ಬರ್ತೋ ಇಲ್ಲೋ, ನಾವು ಈಗೇನು ಖರ್ಚು ಮಾಡಿದ್ದೀವಲ್ಲ, ಖರ್ಚು ಮಾಡಿದಂಥವ್ರದ್ದು ಹೇಳ್ತೇನೆ ನಾನು. ಖರ್ಚು ಮಾಡಿದವ್ರನ್ನ ಹೆಂಗೆ ತಕ್ಕೊಳ್ಳೋದ, ಏನು ಮಾಡೋದ ಅಂತ ಅವ್ರು ಆರಿಷ್ ಬರ್ಗುಡ್ದ ಸಂಖ್ಯೆ ಹೆಚ್ಚಕ್ಕೆ ನಿಂತಿರ್ತಾರೆ. ಆದರೆ ಕೆಲವೊಂದು ಮಂದಿ ನಾನು ಆರಿಷ್ ಬಂದ್ಮ್ಯಾಗ ಸಮಾಜಕ್ಕೆ ಏನಾದರೂ ಮಾಡಬೇಕು, ಸಾಮಾಜಿಕ ಕಳಕಳಿ ಉಳ್ಳವರ ಆ ಕ್ಷೇತ್ರಕ್ಕೆ ಏನಾರೇ ಮಾಡಬೇಕು, ನನ್ನ ಹೆಸರು ಅಜರಾಮಜರವಾಗಿ ಉಳಿಬೇಕು, ನಾವು ಮಾಡುವ ಕೆಲಸಗಳ ಮಾದರಿಯಾಗಿರಬೇಕು ಯುವ ಜನಾಂಗ, ಅದನ್ನು ಬೋಧನಾ ಮಾಡುವಂಥ ಶಾಸಕರು ಅನೇಕ ಜನ ಅದಾರ. ನಾವು ಗರ್ದಿಗಮ್ಮದಿಂದ ಭಾಳ ಜನ ಶಾಸಕರನ್ನ ಅಬ್ಸರ್ವ್ ಮಾಡ್ತಿರ್ತೇವೆ. ಸಾಮಾಜಿಕ ಕಳಕಳಿ ಇದ್ದವ್ರೂ ಅದಾರ ಭಾಳಷ್ಟು ಮಂದಿ. ಅದ್ರಾಗ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಶಾಸಕ ಶರಣು ಸಾಲ್ಗಾರ್ 2ನೇ ಸಾರಿ ಆರಿಸಿ ಬಂದವ್ರು, BJP MLA. ಅವ್ರು ಸದನದಾಗ ಅದು ಪ್ರಶ್ನೆ ಕೇಳಕತ್ರಂದ್ರೆ ಅಲ್ಲಿ ಮಂತ್ರಿಗಳ ಒಟ್ಟ ಗಡ್ಬಡ್ಸಕ್ಕೆ ಶುರು ಮಾಡ್ತಾರೆ. ಶರಣು ಸಾಲ್ಗಾರ್ ಅವರು ಒಂದು ನಮ್ನಿ ವಾಕ್ಚಾತುರ್ ಇದ್ದವ್ರು, ಕೆಲಸಗಾರನು. ಅವರ ಪತ್ನಿ ತಹಶೀಲ್ದಾರ್ ಆದವ್ರು. KPSC ಕರ್ಮಕಾಂಡಾಗಲಿ ಯಾವುದೇ ಭಾಳ ಸದನದಾಗ ಮಂಡನೆ ಮಾಡ್ತಿರ್ತಾರೆ. ಯಾವುದೇ ಒಂದು ವಿಷಯ ಹೇಳಬೇಕಾದ್ರೆ ಅಂಕಿ ಅಂಶದಿಂದ ಹೇಳ್ತಿರ್ತಾರೆ. ಅವರ ಮೊನ್ನೆ ಒಂದು ಹಾರುಕೋಡ ಜಾತ್ರೆ, ಬೀದರ್ ಜಿಲ್ಲೆಯ ಹಾರುಕೋಡ ಜಾತ್ರೆ ಒಳಗೆ ನಾನು ಅಂದ್ರೆ ಅಲ್ಲಿ ಕೂಡಿದಂಥ ಜಾತ್ರೆಯ ಸಭಿಕರಲ್ಲಿ ವಿನಂತಿ ಮಾಡ್ಕೋತಾರೆ, ಕೈಕಾಲು ಬೀಳ್ತೇನೆ ನಾನು. ನಿಮ್ಮ ಮಕ್ಕಳು ಗುಟ್ಕಾ ತಿನ್ನಬಾರ್ದು, ಬೀಡಿ ಸೇದಬಾರ್ದು, ಸೆರೆ ಕುಡಿಬಾರ್ದು, ಇಸ್ಪೇಟ್ ಆಡಬಾರ್ದು, ಮೊಬೈಲ್ದಾಗ ಚಾಟಿಂಗ್ ಮಾಡಬಾರ್ದು, ನಿಮ್ಮ ಕೈಯ ಕಾಲು ಬೀಳ್ತೇನೆ ನಾನು. ನಿಮ್ಮ ಮಕ್ಕಳ ಕಡೆ ಗಮನ ಕೊಡ್ರಿ. ನೀವು ತಂದೆ ತಾಯಿ ಪಾಲಕರ ನಿಮ್ಮ ಮಕ್ಕಳ ಮ್ಯಾಗ ಕಣ್ಣಿಡ್ರಿ. ಅವ್ರು ಏನು ಮಾಡತ್ತಾರ ಅನ್ನೋದು ಆ್ಯಕ್ಟಿವಿಟೀಸ್ ನೋಡ್ಕೋತೀರಿ ಅಂತ ಭಾಳ ವಿನಂತಿಪೂರ್ವಕ ಒಬ್ಬ ಶಾಸಕ ನಾ ಕಾಲು ಬೀಳ್ತೇನೆ, ನಿಮ್ಮ ಮಕ್ಕಳನ್ನ ಲಕ್ಷ್ಯ ಕೊಡ್ರಿ, ನೀವು ಹಾಗೆಲ್ಲ ಮಾಡಿರಿ ಅಂದ್ರೆ ನಿಮ್ಮ ಲೈಫ್ ಉಜ್ವಲ ಆಗ್ತೈತಿ ಅಂಥೇಳಿ ನೀವು ಕಾರ್ನಾಗ ಅಡ್ಡಾಡ್ತಾರೆ ಅಂತ ತಮ್ಮದೇ ಒಂದು ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಇದನ್ನು ಭಾಳಷ್ಟು ಜನ ಈ ರಾಜ್ಯದ ಮೂಲೆಗೆ ಹೋಗಬೇಕು. ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನಿಮ್ಮೆಲ್ಲರದು ಕಾಲ್ ಹಿಡಿದು ಹೇಳ್ತೀನಿ ನಾನು. ನಿಮ್ಮ ಮಗನಾಗಿ, ನಿಮ್ಮ ಅಣ್ಣನಾಗಿ, ನಿಮ್ಮ ತಮ್ಮನಾಗಿ ಹೇಳ್ತೀನಿ, ದಯಮಾಡಿ ಇವತ್ತಿನ ಹಿಡಿದು ಈ ಜಾತ್ರೆದಾಗ ನನ್ನ ಮಾತು ಏಸ್ ಮಂದಿ ಕೇಳತ್ತೀರಿ, ಸರಿ ಕೂಡ ಇವತ್ತೆಲ್ಲರೂ ಬಿಟ್ಟು ಬಿಡ್ಬೇಕು. ಇವತ್ತಿನ ಹಿಡಿದು ಇದೇ ಲಾಸ್ಟ್. ಏನ್ ಹಿಂದೆ ಕುಡಿದ್ರಿ ನೋಡಿರೋದು ಮೂರಾಯ್ತು, ಮುಟ್ಟಲ್ಲಿ ಇವತ್ತಿನ ಹಿಡಿದು. ಯಾಕ ಮುಂದಿನ ಸಲ ಕಾದ್ರೆ ಬರ್ಬೇಕಪ್ಪ ಥೇರಿಗೆ ಇವರು. ಎರಡನೇದು, ಯಾರೇ ಕದ್ದು ಮಟ್ಗ ಆಡ್ತೀರಿ, ಯಾರೇ ಕದ್ದು ಮಟ್ಗ ಆಡ್ತೀರಿ, ನಿಮ್ ಹೆಂಡ್ರ ಮಕ್ಕಳ ಮೈಲಾಗ ಮಣ್ಣು ಹಾಕೋರು ಯಾರು ಹೇಳ್ತೀರಂದ್ರ ಅಲ್ಲೇ ಕುತ್ತಲ್ಲೇ ಹಾಡ್ಕೊಂಡು ಅಪ್ಪವ್ರ ಪಾದ ಅಂತ ತಿಳ್ಕೊಂಡು ಹಡಿ ಹೊಡ್ರಿ. ಇವತ್ತಿನ ಮಟ್ಗ ಆಡೋದು ಬಿಡ್ಬೇಕು. ಎರಡನೇದು, ಇನ್ನ ಒಂದು ಹೇಳ್ತೀನಿ ಕೇಳ್ರಿ, ಇದು ಮಾಡ್ಲೇಬೇಕು. ನಿಮ್ ಕಾಲ್ ಹಿಡಿತೀನಲ್ಲತ್ತೀನಿ ನಾನು, ನಿಮ್ ಕಾಲ್ ಹಿಡಿತೀನಿ ನೋಡ್ರಿ. ನಾ ಹೇಳದಷ್ಟು ಮಾಡಿದ್ರಂದ್ರ ನಾವು 300 ಎಕರೆ ಪಾರ್ಕಿಂಗ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಿಮ್ಗೆ ಎಲ್ಲರ ಕಾರ್ ನಿಂದಿರ್ಸ್ಲಕ್, ಎಲ್ಲರ ಕಾರ್ ನಿಂದಿರ್ಬೇಕಲ್ಲ ಅಲ್ಲಿ ಥೇರಿಗೆ. ಇನ್ನ ಒಂದ್ರಪ್ಪ, ಇದು ಲಕ್ಷ ಕೊಟ್ಟು ಕೇಳ್ರಿ. ಇವತ್ತು ನಮ್ಮ ಮಕ್ಕಳು, ನಮ್ಮ ಹರಿಯಾದ ಮಕ್ಕಳು ಕ್ರಿಕೆಟ್ ಬೆಟ್ಟಿಂಗ್, ಮೊಬೈಲ್ ರಮ್ಮಿದೊಳಗ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳತ್ತಾರ, ಲಕ್ಷಾಂತರ ರೂಪಾಯಿ. ದಯಮಾಡಿ ನಿಮ್ಮ ಮಕ್ಕಳ ಮೊಬೈಲ್ ಮೇಲ, ಫೋನ್ ಪೇ ಮೇಲ, ಗೂಗಲ್ ಪೇ ಮೇಲ ಧಾರವಾಡ ನೋಡೋದ್ ಬಿಟ್ಟು ಪ್ರತಿಯೊಂದಿನ ಚೆಕ್ ಮಾಡ್ರಿ, ನಿಮ್ ಮಗ ಏನ್ ಮಾಡ್ಲತ್ತಾನ ಅಂತ ಹೇಳಿ. ಇದು ಒಂದು ಕೆಲಸ 3 ಹೇಳಿದೆ. ಇವು 3 ಕೆಲಸ ನೀವು 100ಕ್ಕೆ 100 ಮಾಡಿ ನೋಡ್ರಿ. ನಾನು ಇಷ್ಟೇ ಮಾಡಿ ಏನು ಮಾಡಿಲ್ಲ ಅಂತ ಇನ್ನೊಬ್ಬ ಕಾರಣ ಬಂದಿನಿ. ನಮ್ಮ ಅಪ್ಪ ಬಿ ಎತ್ತಿನ ಗಾಡಿ ಬಸ್ಸಿಗೆ ಓಡಾಡ್ತಾರ ಅಂತವ್ರ ಮಗ ನನಗೆ ಹಾಕೊಂಡು ಚನ್ನವೀರ ಶಿವಾಚಾರ್ಯ ಆಶೀರ್ವಾದ. ಇದೇ ಮಣ್ಣಿನ ಕುಸ್ತಿ ಆಡಿ ಇಲ್ಲೇ ಚರ್ಚೆಗೆ ಹೊಡೆದಿನಿ, ಒಬ್ಬರು ಹೊಡೆದಿನಿ.
ಇವು ಮೂರು ಮಾಡಿಲ್ಲಟ್ಟೆ ನಾ ದಯಮಾಡಿ ಎಲ್ಲರೂ ಇವು ಮೂರು ಕೆಲಸ ಮಾಡಿಲ್ಲಪ್ಪ ಅಂದ್ರ ಮುಂದಿನ ಸಲ ಎಲ್ಲದ ಬರ್ತೀರಿ ಕಾರ್ನಾಗ 5 ವರ್ಷ ಒಂದ್ ವೇಳೆ ಬಿಟ್ರಿಯಪ್ಪ ಅಂದ್ರ ಆಡಿ ಬೆಂಚ್ ಕಾರ್ದೊಳಗ ಬರ್ತೀರಿ ನೀವು. ಆಡಿ ಬೆಂಚ್ ಕಾರ್ದೊಳಗ ಕೈ ಮುಗಿತೀನಿ ನಿಮ್ಗ. ಇನ್ನ ಒಂದೇ ಒಂದು ಕೊನೆ ಮಾತು ಹೇಳ್ತೀನಿ ನಿಮ್ಗ, ಇದು ಎಲ್ಲರೂ ಲಕ್ಷಣ ಇಟ್ಕೋರಿ. ನಿಮ್ಮ ಮಕ್ಕಳಲ್ಲೆಲ್ಲರಿಗೂ ಹೀರೋ ಹೋಂಡಾ 2 ವೀಲರ್ ಎಲ್ಲರಿಗೂ ಕೊಟ್ಟಿರಿ. ದಯಮಾಡಿ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಚಾವಿ ಕುಡಿಸ್ಬೇಕಾಯ್ತು, ಗಾಡಿ ಕುಡಿಸ್ಬೇಕಾಯ್ತು ಅಂದ್ರ ಅವ್ರಿಗೆ ಹೇಳ್ರಿ, ನಿನಗೆ ಎಂತಾದ್ರು ಕುಡಿಸ್ತೀನಿ, ಬುಲೆಟ್ ಕುಡಿಸ್ತೀನಿ, ಆದ್ರೆ ಒಂದೇ ಕೆಲಸ ನೀ ಏನ್ ಮಾಡ್ಬೇಕು ಮಗನೇ ಅಂದ್ರ ಹೆಲ್ಮೆಟ್ ಹಾಕೊಂಡು ಗಾಡಿ ಮೇಲೆ ಕೂಡ್ಬೇಕಂತ ಹೇಳ್ಬೇಕು ನಿಮ್ಮ ಮಕ್ಕಳಿಗೆ. ನಿಮ್ಮ ಅನಾಥ ಮಕ್ಕಳಿಗೆ ಹೆಲ್ಮೆಟ್ ಹಾಕೊಂಡು ಕೂಡ್ಬೇಕು. ಚಾವಿ ಒಂದ್ ವೇಳೆ ಆನ್ ಮಾಡ್ಬೇಕಾಯ್ತು ಅಂದ್ರ ಅವ 100ಕ್ಕೆ 100 ಹೆಲ್ಮೆಟ್ ಹಾಕೊಂಡು ಕೂಡ್ಬೇಕು. ನಾನೊಬ್ಬ ಶಾಸಕನಾಗಿ ಹೆಲ್ಮೆಟ್ ಇರ್ಲಾರ ಬಟ್ಟಿಗೆ 20 ವರ್ಷದಿಂದ 18 ವರ್ಷದ ಹುಡುಗರು ಹಾಡ್ ಹಗಲೇ ಆಕ್ಸಿಡೆಂಟ್ ಒಳಗ